ಒಂದು ಭ್ರಷ್ಟಾಚಾರದ ಯಾವುದೇ ಹಿನ್ನೆಲೆ ಇಲ್ಲದೇ ಭ್ರಷ್ಟಾಚಾರವನ್ನು ಮಾಡ್ದೇ ಭಾಳ ಕ್ಲೀನ್ ಆ್ಯಂಡಾಗೆ ಬಂದಂಥ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಅದರಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಎಂಬುವಂಥ ಬಿಂಬಿಸ್ಕೊಂಡಂಥ ಮುಖ್ಯಮಂತ್ರಿ ಅಂತ ಹೇಳಕ್ಕೆ ನಾನು ಇಚ್ಛೆಪಡ್ತೀನಿ. ಅಂದರೆ ಸಮಾಜವಾದವನ್ನು ಸಮಾಜವಾದದಿಂದ ಬಂದಿದ್ದೇನೆ, ದಲಿತರ ರೈತ ಮಗನಾಗಿ ಬಂದಿದ್ದೀನಿ ಅಂತ ಹೇಳುವಂಥ ಮುಖ್ಯಮಂತ್ರಿಗಳು, ನಾನು ಹಳ್ಳಿಗಾಡಿನಿಂದ ಬಂದಿರುವಂಥ ಒಬ್ಬ ಹುಡುಗ ಅಂತ ಹೇಳುವಂಥ ಮುಖ್ಯಮಂತ್ರಿಗಳು 2.5 ಲಕ್ಷದ ಗಾಗಲ್ ಹಾಕ್ತಾರೆ, 50 ಲಕ್ಷ ಕೋಟ್ಯಾಂತರ ರೂಪಾಯಿನ ವಾಚ್ ಕಟ್ತಾರೆ, ಮೈಸೂರಿನಲ್ಲಿ 100 ಕೋಟಿ ರೂಪಾಯಿಗೂ ಹೆಚ್ಚು ಮನೆ ಕಟ್ಟಿದ್ದಾರೆ, ಮೂಡಾದಲ್ಲಿ 12 ಸೈಟ್ ವಾಪಸ್ ಕೊಟ್ಟಿದ್ದಾರೆ. ಈ ತರದ ಲಕ್ಷದ ಕೋಟ್ ಹಾಕ್ತಾರೆ, ಮೇಕಪ್ ಮಾಡ್ಕೋತಾರೆ, ಇರ್ಲಿ ಮೇಕಪ್ ಫ್ಲೈಟ್ ಚಾರ್ಜ್ ಅಲ್ಲಿ ಸಿಕ್ಕಾಪಟ್ಟೆ ಓಡಾಡ್ತಿರ್ತಾರೆ. ಇದು ಸಮಾಜವಾದ, ಇದು ಸಮಾಜವಾದ. ಯಾವ್ದು ಕೇಳ್ತಾ ಇದ್ದೀರಾ ಅಂತ ಗೊತ್ತಾಗಿದೆ ನನಗೆ. ಸಮಾಜವಾದ ಮತ್ತೆ ದಲಿತರ ಧ್ವನಿ ಅಂತ ಹೇಳ್ಕ ಬಂದಂತ ಮುಖ್ಯಮಂತ್ರಿಗಳು ಹೇಗಿದ್ರು ಅಂತ ಹೇಳಿದೀನಿ ಅಷ್ಟೇ. ನಾನು ಅದನ್ನ ಹೇಗಿದ್ರು ಅಂತ ಹೇಳಿದೀನಿ, ನೀವು ಅದಕ್ಕೆ ಬೇರೆ ಬೇರೆ ಅರ್ಥನ ನೀವು ಹೆಂಗ್ ಕೊಡ್ತಾ ಇದ್ದೀರಿ ಅಂತ ನನ್ಗೆ ಗೊತ್ತಿಲ್ಲ. ಹಾಗಾಗಿ ಈ ಕರ್ನಾಟಕದಲ್ಲಿ ಇವತ್ತು ಯಾರಾದರೂ ದಲಿತರ ಪರವಾಗಿ ಇದ್ದಂಥ ಧ್ವನಿ ನಾನು ಅಂತ ಹೇಳ್ಕೊಂಡು ಆ ದಲಿತರ ಧ್ವನಿಯನ್ನು ಬಳಸ್ಕೊಂಡು ದಲಿತರ ವೋಟ್ ಬ್ಯಾಂಕನ್ನು ಬಳಸ್ಕೊಂಡು ಇವತ್ತು ದಲಿತರಿಗೆ ದೊಡ್ಡ ಚಪ್ಪಡಿಯನ್ನು ಎಳೆದು ಹೋದಂಥವ್ರು ಯಾರು ಮುಖ್ಯಮಂತ್ರಿ ಇದ್ದರೆ ಅದು ಸಿದ್ದರಾಮಯ್ಯನವರು. ಇವತ್ತು 56,000 ಪೋಸ್ಟ್ಗಳು ಏನು ಮಿತ್ರರು ಹೇಳಿದ್ರು, ಯಾವುದೇ ರೀತಿ ಇವತ್ತು ರೋಸ್ಟರ್ ಬಿಂದಿನಲ್ಲಿ ಗುದ್ದಾಟ ಇದೆ. ಅದು ಒಳ ಮೀಸಲಾತಿ ಸದಾಶಿವ ಆಯೋಗ ಗೊಂದಲಕ್ಕೀಡು ಮಾಡ್ಬಿಟ್ಟು ಹೊಟ್ಟೋದ್ರು. ನಾವೆಲ್ಲ ಅಣ್ತಂಬ ರೀತಿ ಇದ್ವಿ. ಆ ಜನಾಂಗ ಇವತ್ತು ಕಚ್ಚಾಡ್ತಾ ಇದೆ. ಕೊನೆ ಹೋಗೋ ಟೈಮಲ್ಲಿ ರಾಜೀನಾಮೆ ಕೊಡೋ ಹೊತ್ತಲ್ಲಿ ನೀವು ಜಾತಿ ಜನಗಣತಿಯನ್ನ ಕೈಗೆ ರಿಪೋರ್ಟ್ ತರ್ಸ್ಕೊತೀರಿ ಮಧುಸೂದನ್. ಇದು ನಿಮ್ದು ನೀತಿ. ಇದಾಗ್ಲಿಲ್ಲ, ಏಕಾಏಕಿ ಒಂದೇ ರಾತ್ರಿಯಲ್ಲಿ ಒಂದೇ ಒಂದು ಕರೆಗೆ ರಾಜೀನಾಮೆಯನ್ನ ಕೊಟ್ಟು ಬರುವಂತ ಪರಿಸ್ಥಿತಿಗೆ ಕಾಂಗ್ರೆಸ್ ನಿಮ್ಮ 20 ವರ್ಷದ ಆಡಳಿತ ಮಾಡಿದಂಥ ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ 10 ವರ್ಷಗಳ ಕಾಲ 8 ವರ್ಷ ಆಡಳಿತ ಪಕ್ಷದ ಅಧಿಕಾರವನ್ನು ಚುಕ್ಕಾಣಿ ಹಿಡಿದಂಥ ಸಿದ್ದರಾಮಯ್ಯನವ್ರಿಗೆ ಒಂದು ದೊಡ್ಡ ನಿಮ್ಗೆ ಸಮಾಧಾನ ಕಚ್ಚಾಡ್ಬೇಕಾಗಿತ್ತು. ಅವ್ರ ಹೈಕಮಾಂಡ್ ನಿಮಗೆ ಖುಷಿ ಆಗ್ತಾ ಇತ್ತು. ನಾಯಕನ್ ದಲಿತರ ನಾಯಕ ಒಬ್ಬ ಸಮಾಜವಾದ ನಾಯಕನ್ನ ನಡೆಸ್ಕೊಂಡ್ ರೀತಿ ಹೇಳ್ತಾ ಇದ್ದೀನಿ ನಾನು. ಸಿದ್ದರಾಮಯ್ಯನವರು ಎಲ್ಲ ಒಂದ್ ಕಡೆ ವೀಕ್ ಆದ್ರೆ ಈಗ ನೀವು ಒಂದ್ ಮಿನಿಟ್ ಆತ್ಮಾನಂದ್ ಅವರೇ, ಈಗ ಹೈಕಮಾಂಡ್ ಹೊಗಳ್ತಾ ಇದ್ದೀರೋ ಅಥವಾ ಸಿದ್ದರಾಮಯ್ಯ ಅವ್ರನ್ನ ಹೊಗಳ್ತಾ ಇದ್ದೀರೋ? ಖಂಡಿತ ಸಿದ್ದರಾಮಯ್ಯನವ್ರಿಗೆ ಸಿದ್ದರಾಮಯ್ಯನವ್ರ ನಡೆ ಸ್ಮೂತ್ ಆಗಿತ್ತಾ, ಹೈಕಮಾಂಡ್ ನಡೆ ಸ್ಮೂತ್ ಆಗಿತ್ತಾ? ಸಿದ್ದರಾಮಯ್ಯನವರನ್ನ ಭಯಮೈತರನ್ನಾಗಿ ಈ ಅಧಿಕಾರವನ್ನ ಅವ್ರನ್ನ ಕಿತ್ಕೊಂಡಿದ್ದಾರೆ. ದುರ್ಬಲರ ಸಿದ್ದರಾಮಯ್ಯನವರು? ಹೌದು, ಅವರು ಆಗಿನ ಸಿದ್ದರಾಮಯ್ಯನವ್ರು ಬೇರೆ, ಈಗಿನ 3 ವರ್ಷದ ಸಿದ್ದರಾಮಯ್ಯನವ್ರು ಬೇರೆ. ಅವ್ರು ಇವತ್ತು ಅವ್ರ ಮಗ ಹೇಳ್ತಾ ಇದ್ರು ಓದೋದ್ ಕಡೆ ಎಲ್ಲ 25 ವರ್ಷದ ಬಿಡಿ 28ಕ್ಕೂ ನಾನೇ ಸಿಎಂ ಅಂತಿದ್ರು. ಎಲ್ಲೋಯ್ತು ಯಡಿಯೂರಪ್ಪ ಅವ್ರು ಏನೇನು ಹೇಳ್ತಾ ಇದ್ರು? ಯಡಿಯೂರಪ್ಪನವ್ರ ವಿಷಯಕ್ಕೆ ಬರ್ತೀನಿ. ಇವತ್ತು ಸಿದ್ದರಾಮಯ್ಯನವರು ನೋಡಿ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಬಂದಿದ್ದಾರೆ, ಏನೂ ಇಲ್ಲ. ಯಡಿಯೂರಪ್ಪನವರು ರಾಜೀನಾಮೆ ತಗೊಂಡ್ರು ಕೂಡ ಹೈಕಮಾಂಡ್ ಅವರಿಗೆ ನೀವ ಹೇಳಿದಂತ ವ್ಯಕ್ತಿಯನ್ನೇ ನಾವು ಮುಖ್ಯಮಂತ್ರಿ ಮಾಡ್ತೀವಿ ಅನ್ನುವಂಥ ಮಾತನ್ನ ಹೈಕಮಾಂಡ್ ಕೊಂಡು ಸಂಸದೀಯ ಮಂಡಳಿಯ ಸದಸ್ಯನನ್ನಾಗಿ ಅವರನ್ನ ನೇಮಕ ಮಾಡಿ ಆ ನಂತರ ಮುಖ್ಯಮಂತ್ರಿಯಿಂದ ರಾಜೀನಾಮೆ ಕೊಟ್ಟರು ಕೂಡ ಅವರ ಹೇಳಿದಂತ ವ್ಯಕ್ತಿಯನ್ನೇ, ನನ್ನನ್ನು ಹೇಳಿದ್ರು ಮುಖ್ಯಮಂತ್ರಿ ಮಾಡ್ತಿದ್ರು, ಯಡಿಯೂರಪ್ಪನವ್ರು ಹೇಳಿದ್ರು ಅಂದ ತಕ್ಷಣನೇ ನಿಮ್ಮನ್ನ ಹೇಳಿದ್ರು ಮುಖ್ಯಮಂತ್ರಿ ಮಾಡ್ತಿದ್ರು. ಅಲ್ಲಲ್ಲ, ಅವ್ರ ಅಂತ ನಾಯಕನ್ನ ನಡೆಸ್ಕೊಳ್ಳೋ ರೀತಿ ರೀ. ಇವತ್ತು ಪಕ್ಷವನ್ನು ಕಟ್ಟಿಸಿ ಬೆಳೆಸದಂತ ಯಡಿಯೂರಪ್ಪನವ್ರಿಗೆ ಒಂದು ಮರ್ಯಾದೆ ಕೊಟ್ಟಿತ್ತದು. ಇವತ್ತು ಸಿದ್ದರಾಮಯ್ಯನವ್ರಿಗೆ ಬಳ್ಳಾರಿ ಹೋರಾಟ ಮಾಡಿದ್ರು, ಪಾದಯಾತ್ರೆ ಅಂತ ನಾಯಕನ ಅಧಿಕಾರಕ್ಕೆ ತಂದಂತವನ್ನ ಏಕಾಕಿ ರಾತ್ರಿಯಲ್ಲಿ ರಾಜೀನಾಮೆ ಕೊಟ್ಟು ಕಳಿಸ್ಬಿಟ್ರಲ್ಲ. ಆತ್ಮಾನಂದ್ ಅವರೇ, ಯಡಿಯೂರಪ್ಪ ಅವ್ರು ಹೆಂಗ್ ಸೀಟ್ ಬಿಟ್ಕೊಟ್ರು ಗೊತ್ತಾ? ಒಂದ್ ನಿಮಿಷ ಅಲ್ಲ, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಸ್ಥಾನಕ್ಕೆ ಹೆಂಗ್? ಒಂದ್ ನಿಮಿಷ ಸರ್, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಯಾವ ರೀತಿ ರಾಜೀನಾಮೆ ಕೊಟ್ಟರು, ಯಾವ ರೀತಿ ಡ್ರಾಮಾ ಮಾಡಿದ್ರು ಅಂತ ನಿಮ್ಗೆ ನೆನಪಿದ್ಯಾ? ಅವ್ರು ಹಿರಿಯರು ನಿಜ, ಈಗ ನೀವು ಸೈಲೆಂಟ್ ಆಗಿ ಹೋಗಿದ್ದಾರೆ, ಅವ್ರ ಪಕ್ಷದಲ್ಲಿ ಶಿಸ್ತಿನ ಕಾಪಾಡ್ಕೊಳ್ತಿದ್ದಾರೆ ಅನ್ನುವ ಒಂದು ಅಂಶವನ್ನು ಗಮನಿಸ್ತಿಲ್ವಲ್ಲ? ಯಾರು ಆರಾಮಾಗಿ ಬಿಟ್ಟಿದ್ದಾರೆ ಹೇಳಿ? ಯಾರು ನಿಮ್ಮ ಪಕ್ಷದಲ್ಲಿ ಯಾವ ಮುಖ್ಯಮಂತ್ರಿ ಆರಾಮಾಗಿ ಹೇಳಿದ ತಕ್ಷಣ ಯಾವುದೇ ಏನು ದರ್ಬಾರ್ ಇಲ್ಲದೆ ಯಾವುದೇ ಡ್ರಾಮಾ ಕ್ರಿಯೇಟ್ ಮಾಡದೆ ರಾಜೀನಾಮೆ ಕೊಟ್ಟಿದ್ದಾರೆ ಹೇಳಿ? ಕುಮಾರ್ ಅಲ್ಲ ಹೇಳಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಇಫ್ ಇಟ್ ಇಸ್ ಸೋ ಜಸ್ಟ್ ಲೆಟ್ ಮಿ ನೋ. ಇವತ್ತು ಕೇಳಿ, ರಾಮಕೃಷ್ಣ ಅಲ್ಲ ಯಾರು ಅಲ್ಲಿ ಹೇಳಿ ಸರ್, ಉತ್ತರ ಕೊಡಿ. ಆಮೇಲೆ ರಾಮಕೃಷ್ಣ ಹೆಗಡೆ ಅವರು ಸರ್ ಆ ವಿಚಾರಕ್ಕೆ ಆಮೇಲೆ ಬರೋಣ ಸರ್, ಆಮೇಲೆ ಬರೋಣ ಸರ್, ಅದನ್ನ ಆಮೇಲೆ ಬರೋಣ. ಈಗ ನಿಮ್ಮ ಪಕ್ಷದಲ್ಲಿ ಹೇಳಿ ಯಾರು ಮಾದರಿ? ನಿಮ್ಮ ಪಕ್ಷದ ಒಂದ್ ನಿಮಿಷ ಸರ್, ಒಂದ್ ನಿಮಿಷ, ನಿಮ್ಮ ಪಕ್ಷದ ಯಾವ ನಾಯಕರು ಇವತ್ತು ಮಾದರಿ ಅಂತ ಹೇಳ್ತಿದ್ರೆ ಹೇಳಿ, ಆಮೇಲೆ ಕ್ವಶನ್. ರಾಜೀನಾಮೆ
ಅವರು ನೋಡಿ ನೋಡಿ ನಿಮ್ಗೆ ಅವಕಾಶವೇ ಇಲ್ಲ. ಈಗ ಒಬ್ಬ ಸುದೀರ್ಘ ಅವಧಿಯ ಮುಖ್ಯಮಂತ್ರಿಯನ್ನ ಪಟ್ಟ ಇಟ್ಕೊಂಡಂತ ಬಗ್ಗೆ ನೀವು ಟೀಕೆ ಮಾಡ್ತಾ ಇದ್ದೀರಿ. ಒಂದ್ ನಿಮಿಷ ಇಲ್ಲ ನೋಡಿ ಮಾನ್ಯ ಒಂದ್ ನಿಮಿಷ ಸರ್, ವಕ್ತಾರರು ಕಾಂಗ್ರೆಸ್ ವಕ್ತಾರರು ಹೇಳಿದ್ರು ಸಿದ್ದರಾಮಯ್ಯನವರು ಕಾಂಗ್ರೆಸ್ ವಕ್ತಾರರು ಅಲ್ವಾ? ಹೌದು. ಅವ್ರ ವಕ್ತಾರರು 35 ವರ್ಷದಿಂದ ಜೊತೆಲಿದ್ರಿ ಅಂತ. ಯಾರನ್ನ ಕರ್ಕ ಬಂದಿದ್ರು ಜೊತೆಲಿ? ಅವ್ರು ಕಾಂಗ್ರೆಸ್ ನಲ್ಲೇ ಇದ್ದವ್ರು, JDS ಎಲ್ಲ ಇದ್ದವರು. JDS ಇಂದ ಒಂದ್ ಬಣ ಕರ್ಕ ಬಂದ್ರು. ಈಗ ನಿಮ್ಮಲ್ಲಿರೋರೆಲ್ಲ ಭಾರತೀಯ ಜನತಾ ಪಕ್ಷದವರು ಹುಟ್ಟಿದಾಗಿಂದ ಭಾರತೀಯ ಜನತಾ ಪಕ್ಷ, ಭಾರತೀಯ ಜನತಾ ಪಕ್ಷ, ಭಾರತೀಯ ಜನತಾ ಪಕ್ಷ. ನಾ ಏನ್ ಮಾತಾಡ್ತೀರಾ ಸರ್? ಅನೇಕ ರಾಜ್ಯಗಳಲ್ಲಿ ನೋಡ್ರಿ, ಅನೇಕ ರಾಜ್ಯಗಳಲ್ಲಿ ನಿಮ್ಮ ಪಕ್ಷದ ಯಾವ ನಾಯಕನನ್ನ ಮಾದರಿ ಮಾಡ್ತಿರ್ರಿ? ನಿಮ್ಮ ಪಕ್ಷದ ಯಾವ ನಾಯಕನನ್ನ ಫಾಲೋ ಮಾಡ್ಬೇಕು ಅಂತ ಹೇಳ್ತಾ ಇದ್ರಿ ಹೇಳಿ ರಾಜ್ಯದಲ್ಲಿ? ಇವತ್ತು ನೋಡಿ ಪಶ್ಚಿಮ ಬಂಗಾಳದಲ್ಲಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ಯಾವ ವ್ಯಕ್ತಿಯ ಆದರ್ಶ ಗುಣಗಳನ್ನು ಫಾಲೋ ಮಾಡಬೇಕು ಹೇಳಿ? ಎಲ್ಲ ನಾಯಕರು ನಾನು ತುಂಬಾ ಸಿಂಪಲ್ ಆಗಿ ಕೇಳ್ತೀನಿ ನೋಡಿ. ನಿಮ್ಮ ಯಡಿಯೂರಪ್ಪನವ್ರ ತರ ಸಿದ್ದರಾಮಯ್ಯನವರು ಯಾವ MLA ಕಿಡ್ನಾಪ್ ಮಾಡಿಲ್ಲ. ಮೊದಲನೇದಾಗಿ ನಿಮ್ಮ ಯಡಿಯೂರಪ್ಪನವ್ರ ತರ ಬೇರೆ ಪಕ್ಷ ಆಮ್ ಆದ್ಮಿ ಪಕ್ಷದ ಬೇರೆ ಪಕ್ಷ ಕಟ್ಕೊಂಡ್ಲಿಲ್ಲ ಅವರು. ಸಿದ್ದರಾಮಯ್ಯನವರು JDS ಇಂದ ಬಂದು ಕಾಂಗ್ರೆಸ್ ಅಲ್ಲಿದ್ರು, ಕಾಂಗ್ರೆಸ್ ಅಲ್ಲೇ CM ಆದ್ರು. ನಿಮ್ಮ ಪಕ್ಷದ ಮುಖಂಡರುಗಳ ತರ ಬೇರೆ ಪಕ್ಷಕ್ಕೆ ಹೋಗ್ಲಿಲ್ಲ, ಬೇರೆ ಪಕ್ಷ ಕಟ್ಟಲಿಲ್ಲ. ಮತ್ತೆ ಅದೇ ಪಕ್ಷಕ್ಕೆ ಅದೇನೋ ಹೇಳ್ತಾರಲ್ಲ ಸರ್, ಗಾದೆ ಗರ್ವಾಪ್ಸಿ ಬರ್ಲಿಲ್ಲ ಅವರು. ಸಿದ್ದರಾಮಯ್ಯನವರು ಯಾವತ್ತೇ ಕಾರಣಕ್ಕೂ JDS ಮತ್ತೆ ಹೋಗಿಲ್ಲ. ಕಾಂಗ್ರೆಸ್ ಗೆದ್ದ ತಕ್ಷಣ ನೀವು ಅಧಿಕಾರಕ್ಕೆ 2 ಮಂತ್ರಿ ಸ್ಥಾನಕ್ಕೆ ಅವ್ರ ಜೊತೆ ಒಬ್ಬ ಯುವಕರ ಜೊತೆ ಹೊಟ್ಟೋದ್ರಲ್ರಿ. ಅವ್ರಿಗೆ ಯಾವ ನೈತಿಕತೆ ಇದೆ? ನೀವು ಅಣ್ಣಾಚಾರ್ಯನ್ನ ಕಿಡ್ನಾಪ್ ಮಾಡಿ ಅವ್ರ ಹೋರಾಟವನ್ನು ಕಿಡ್ನಾಪ್ ಮಾಡಿದವ್ರು ನೀವು. ಇವತ್ತೇನು ನಿಮ್ಗೆ ರಾಜ್ಯದಲ್ಲಿ ಅವ್ರಿಗೆ ಅಲ್ಲಿ ಜನ ಬುದ್ಧಿ ಕಲಿಸಿದಾರಲ್ಲ ಸರ್? ಖಂಡಿತ ಆಯ್ತು ನೋಡಿ, ಯಾರನ್ನು ಕಿಡ್ನಾಪ್ ಮಾಡೋ ಪ್ರಮೇಯನೇ ಇಲ್ಲ. 110 ಪಾಠ ಕಲಿಸಿದಾರೆ ಅಂತ ಹೇಳಿದ್ರೆ ತಪ್ಪಾಗಿ ಅರ್ಥ ಮಾಡ್ಕೊಳ್ಬೇಡಿ. ಅವ್ರನ್ನ ಗೌರವಿಸಿದ್ದಾರೆ, ಜನ ಒಪ್ಕೊಂಡಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನಾಗ್ಬೇಕು ಅದು ನಡೀತಾ ಇದೆ, ಅದನ್ನೇ ಕೇಳ್ತಾ ಇದ್ದೀನಿ. ಬಟ್ ಯು ಡಿಡ್ಂಟ್ ಆನ್ಸರ್ ಮೈ ಕ್ವೆಶ್ಚನ್ ಸರ್. ನೀವು ನಿಮ್ಮ ರಾಜ್ಯದ ಯಾವ ನಾಯಕನನ್ನ ಒಬ್ಬ ಉದಾಹರಣೆ ಇವ್ರನ್ನ ಫಾಲೋ ಮಾಡಿ ಇಂತ ಚೆನ್ನಾಗಿ ಈ ಗುಣಗಳನ್ನು ತೆಗೆದುಕೊಳ್ಳಿ ಅಂತ ಹೇಳಿದ್ರೆ ಯಾವ ಗುಣ ಅಂತ ಹೇಳ್ತೀರಾ? ನಾನು ಯಾವ್ದೇ ಡೌಟ್ ಆಗಿ ನೋಡಿ ಯಾವ್ದೇ ನಾಯಕರ ತೇಜೋದಯ ಮಾಡ್ತಾ ಇದ್ದೀರಾ? ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಕಾರ್ಯಕರ್ತ Let me complete my question, Atmanand avare. Let me complete my First ಕೇಳಿಸ್ಕೊಳ್ಳಿ. ನೋಡಿ ಪ್ರಶ್ನೆಗೆ ಕಂಪ್ಲೀಟ್ ಮಾಡಿದ ಉತ್ತರ ಕೊಡಿ. ಕೇಳ್ತಾ ಇದ್ದೀನಿ ಅವರಲ್ಲಿರೋ ಪಾಸಿಟಿವ್ ಗುಣಗಳನ್ನು ಹೇಳಿ ಅಂದ್ರೆ ನೀವು ಕುಂಬಳಕಾಯಿ ಅಂದ್ರೆ ಹೆಗಲ್ ಮುಟ್ಟಿ ಹಾಕಿ ನೋಡ್ಕೋತೀರಾ? ನೋ ನೋ ನೋ, ಯು ಮಿಸ್ಅಂಡರ್ಸ್ಟುಡ್. ನೀವು ತಪ್ಪಾಗಿ ತಿಳ್ಕೊಂಡ್ರಿ. ಯಾವ್ದಾದ್ರು ಇಲ್ಲ ನೋಡಿ, ಇದಕ್ಕೆ ಹೇಳೋದು ತಪ್ಪು ತಪ್ಪು ತಪ್ಪು. ನೋಡಿ ನಾವೇನ್ ಹೇಳ್ತಾ ಇದ್ದೀನಿ, ನಿಮ್ ಪಕ್ಷದಲ್ಲಿ ನೀವೇ ಮಾಡ್ಕೊಳ್ತಾ ಇದ್ದೀರಾ. ತಪ್ಪಾಗಿ ತಿಳ್ಕೊಂಡ್ರಿ. ಹೇಳ್ರಿ ದಿವಂಗತ ನಾಯಕ ಅಂತ ಹೇಳಿ.
ಯಾವ ಸದಸ್ಯ ರೈತ ಹೋರಾಟದಿಂದ ಬಂದಂತ ಒಬ್ಬ ನಾಯಕನ ಗುಣಗಳನ್ನು ಹೇಳಕ್ಕಾಗಲ್ವಾ ನಿಮ್ಗೆ? ಖಂಡಿತ ನೀವು ಬಿಟ್ಟು ಒಬ್ಬ ಮಾಸ್ಟರ್ ಹೇಳಿ, ನೀವು complete ಆಗಿ ಯಡಿಯೂರಪ್ಪನವರಂತ ನಾಯಕರು ಅದನ್ನ ಹೇಳಿ, ಒಬ್ಬ ರೈತ ಅದನ್ನ ಹೇಳಿ. ಒಬ್ಬ ಇವತ್ತು ಚಾರಿತ್ರವಧೆ ಮಾಡ್ತೀರಾ ಅಂತೀರಲ್ರಿ? ಮಂಡ್ಯದಲ್ಲಿ ತಪ್ಪಾಗಿ ತಿಳ್ಕೊಬೇಡಿ. ಒಬ್ಬ Don't ಪಂಚಾಯ್ತಿ misunderstand the question. ಪಂಚಾಯ್ತಿ ಸದಸ್ಯ Don't ರಾಷ್ಟ್ರ misunderstand the ಮಟ್ಟದಲ್ಲಿ question. ದಕ್ಷಿಣ ಮಂಡ್ಯ ಕರ್ನಾಟಕದಲ್ಲಿ ಜಿಲ್ಲೆ ಸರ್, ಅಧಿಕಾರ ಮಂಡ್ಯ ತಂದಂತ ಜಿಲ್ಲೆ ಯಡಿಯೂರಪ್ಪನವ್ರನ್ನ ಮಂಡ್ಯ ಜಿಲ್ಲೆ ಇವತ್ತು ಕೇಳ್ಕೊಳ್ಳೋದು ಒಪ್ಕೊಳ್ಳೋದು. ಹೇಗೆ? ಯಡಿಯೂರಪ್ಪನವರು ಪಕ್ಷ ಕಟ್ತಾರೆ. ಅದನ್ನ ರೈತ ಹೇಳಿ ಪರ ಸರ್. ಹೋರಾಟ ಮಾಡುವವರು. ಅದನ್ನ ಹೇಳಿ. ರೈತರ ಒಂದ್ ನಿಮಿಷ ರೀ, ಒಂದ್ ನಿಮಿಷ ರೀ, ಒಂದ್ ನಿಮಿಷ ರೀ. ನೋಡೋಣ, ಒಂದ್ ನಿಮಿಷ ರೈತರ ನೋಡೋಣ, ಅವ್ರ್ದೇನು ಕೇಳಿ. ಪರವಾದಂತ ಹೋರಾಟವನ್ನ ಮುಂಚೆ ಮಾಡಿದಂತ ಹೇಳ್ಬಿಟ್ರೆ ಮುಗಿದೋಗ್ಬಿಡೋದು. ರೈತರ ಬಜೆಟ್ ಅನ್ನ ಕೊಟ್ಟಂತ ಕರ್ನಾಟಕದ ಏಕೈಕ ಮುಖ್ಯಮಂತ್ರಿ ಯಾರಾದ್ರೂ ಇದ್ರೆ ಅದು ಯಡಿಯೂರಪ್ಪ. Yes, sir. Got it. ಭಾಗ್ಯಲಕ್ಷ್ಮಿ Thank you. ಯೋಜನೆ ಕೊಟ್ಟವ್ರೆ.